ಎಲ್ಲರಿಗೂ ನಮಸ್ಕಾರ. ರಾತ್ರಿ ಮತ್ತು ಹಗಲಿನಂತೆ ಕಷ್ಟಗಳು ಸುಖಗಳು ಒಂದಾದ ನಂತರ ಒಂದು ಬರುತ್ತಿರುತ್ತವೆ. ಆದರೆ ಯಾವುದಕ್ಕೂ ನಾವು ಹಿಗ್ಗಬಾರದು ಮತ್ತು ಕುಗ್ಗಬಾರದು. ಲಕ್ಷ್ಮೀದೇವಿ ಮತ್ತು ಅಲಕ್ಷ್ಮೀದೇವಿಯರು ಅಕ್ಕ ತಂಗಿಯರು. ಅಂದರೆ ಸಮುದ್ರ ಮಂಥನದ ಕಾಲದಲ್ಲಿ ಲಕ್ಷ್ಮೀದೇವಿಯು ಮತ್ತು ಅಲಕ್ಷ್ಮೀದೇವಿಯು ಜನಿಸ್ತಾರೆ. ಲಕ್ಷ್ಮೀದೇವಿಯ ಅಕ್ಕನೇ ಈ ಅಲಕ್ಷ್ಮೀದೇವಿ. ಅಲಕ್ಷ್ಮೀದೇವಿ ಎಂದರೆ ದಾರಿದ್ರ್ಯ ಮತ್ತು ಸಂಕಟದ ಒಂದು ಅರ್ಥಪೂರ್ಣವಾದಂತಹ ದೇವತೆ. ಇನ್ನು ಲಕ್ಷ್ಮೀದೇವಿಯ ಬಗ್ಗೆ ಹೇಳಬೇಕೆಂದರೆ ಲಕ್ಷ್ಮೀದೇವಿ ಎಂದರೆ ಅದೃಷ್ಟದ ಸಂಕೇತ, ಸುಖದ ಸಂಕೇತ, ಸಂಪತ್ತಿನ ಸಂಕೇತ. ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆಯೇ, ಅಲಕ್ಷ್ಮೀದೇವಿ ಇದ್ದಾಳೆ ಎಂದು ಈಗ ನಾನು ಹೇಳುವ 6 ಸೂಚನೆಗಳಿಂದ ಕಂಡುಹಿಡಿಯಬಹುದು. ಲಕ್ಷ್ಮೀ ಮತ್ತು ಅಲಕ್ಷ್ಮೀ ದೇವಿಯರು ಬರೀ ಬಾಹ್ಯ ದೇವಿಯರು ಮಾತ್ರವಲ್ಲ, ಮಾನವನ ಗುಣಗಳ ಪ್ರತಿಬಿಂಬವಾಗಿರುತ್ತವೆ. ಲಕ್ಷ್ಮೀದೇವಿಯು ಪರಿಶ್ರಮ, ಶುದ್ಧತೆ, ಸತ್ಯ, ದಾನ, ಶಾಂತಿ, ನಿಯಮಿತ ಜೀವನ ಇಂಥಲ್ಲಿ ನೆಲೆಸ್ತಾಳೆ. ಇನ್ನು ಅಲಕ್ಷ್ಮೀದೇವಿಯು ಆಲಸ್ಯ, ಅಶುದ್ಧತೆ, ಅಹಂಕಾರ, ಅತಿಯಾದ ಆಸೆ, ಕಲಹ, ಅಸತ್ಯ ಇವುಗಳಲ್ಲಿ ನೆಲೆಸಿರ್ತಾಳೆ ಅಂತ ಹೇಳಲಾಗುತ್ತೆ. ಮನೆಯಲ್ಲಿರುವ ಗೃಹಿಣಿಯರು ಹೇಗೆ ಜೀವಿಸುತ್ತಿದ್ದಾರೆ, ಹೇಗೆ ಮನೆಯನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂಬುದರ ಮೇಲೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಇರುತ್ತಾಳೆಯೋ ಅಲಕ್ಷ್ಮಿಯು ಇರುತ್ತಾಳೆಯೋ ಎಂಬುದು ನಿರ್ಧಾರವಾಗುತ್ತೆ. ಮೊದಲನೆಯದಾಗಿ ಸೂರ್ಯಾಸ್ತದ ವೇಳೆ ಬಾಗಿಲನ್ನು ತೆರೆದು ಇಡಬೇಕು. ಮುಚ್ಚಿ ಇಟ್ಟರೆ ಅಲಕ್ಷ್ಮಿಯ ಪ್ರವೇಶವಾಗುತ್ತೆ. ಗೋಧೂಳಿ ಮುಹೂರ್ತದಲ್ಲಿ ಅಂದರೆ ಸೂರ್ಯಾಸ್ತವಾದ ಕೆಲವೇ ಕ್ಷಣಗಳಲ್ಲಿ ಸುಮಾರು 6 ಗಂಟೆಯಿಂದ 7 ಗಂಟೆಯ ತನಕ ಸಿಂಹದ್ವಾರ ಅಥವಾ ಹೆಬ್ಬಾಗಿಲಿಗೆ ಇರುವಂತಹ ಬಾಗಿಲನ್ನು ತೆರೆದು ಇಡಬೇಕು. ಇದರಿಂದ ಲಕ್ಷ್ಮೀದೇವಿಯು ಮನೆಯೊಳಗಡೆ ಬರುತ್ತಾಳೆ. ಮತ್ತು ಈ ಸಮಯದಲ್ಲಿ ಕೂದಲನ್ನು ಬಾಚುವುದು, ಕಿರುಚುವುದು, ಅಳುವುದು, ಉಗುರು ಕತ್ತರಿಸುವುದು, ಜಗಳವಾಡುವುದು, ಬೈಯುವುದು ಮಾಡುವುದರಿಂದ ಜ್ಯೇಷ್ಠಾದೇವಿಯು ಮನೆಯನ್ನು ಪ್ರವೇಶಿಸುತ್ತಾಳೆ. ಅಂದರೆ ಅಲಕ್ಷ್ಮಿಯು ಮನೆಯನ್ನು ಸೇರುತ್ತಾಳೆ. ಇದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು, ಶುಭ ಸುದ್ದಿಗಳು ಆಗುವುದಿಲ್ಲ. ಎರಡನೆಯದಾಗಿ ಮನೆಯ ಗೃಹಿಣಿಯು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ತಲೆ ಸ್ನಾನವನ್ನು ಮಾಡಿ ದೇವರಿಗೆ ಮತ್ತು ತುಳಸಿಗೆ ದೀಪವನ್ನು ಹಚ್ಚಬೇಕು. ಮತ್ತು ಸಾಯಂಕಾಲವೂ ಕೂಡ ದೀಪವನ್ನು ಬೆಳಗಿ ದೇವರ ಕೋಣೆಯನ್ನು ಶುಚಿಯಾಗಿ ಇಟ್ಟುಕೊಂಡಿರಬೇಕು. ಇದರಿಂದ ಲಕ್ಷ್ಮೀದೇವಿಯು ಸಂಪನ್ನಳಾಗುತ್ತಾಳೆ ಮತ್ತು ಲಕ್ಷ್ಮೀದೇವಿಯು ಬಂದು ನೆಲೆಸುತ್ತಾಳೆ. ಮೂರನೆಯದಾಗಿ ಬೆಳಿಗ್ಗೆ ಪ್ರಾತಃ ಕಾಲಕ್ಕೆ ಎದ್ದು ರಂಗೋಲಿಯನ್ನು ಹಾಕಬೇಕು. ಗೋಮಯ ಗೋಮೂತ್ರದಿಂದ ಶುದ್ಧೀಕರಿಸಿ ಬಾಗಿಲಿಗೆ ರಂಗೋಲಿಯನ್ನು ಇಟ್ಟು ಹೊಸಿಲಿಗೆ ಪೂಜೆಯನ್ನು ಮಾಡಬೇಕು. ಹೊಸಿಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಹೂವು, ದೀಪ, ಅಕ್ಷತೆಯಿಂದ ಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸಬೇಕು. ಇದರಿಂದ ಲಕ್ಷ್ಮೀದೇವಿಯು ಸಂಪನ್ನಳಾಗಿ ಹೊಸಿಲನ್ನು ದಾಟಿ ನಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ. ಇನ್ನು ನಾಲ್ಕನೆಯದಾಗಿ ಅಡುಗೆ ಮನೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಅಗ್ನಿದೇವ ವಾಸಿಸುವಂತಹ ಅಡುಗೆ ಮನೆಯು ಶುದ್ಧವಾಗಿದ್ದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ನಮ್ಮ ಮೇಲಿರುತ್ತದೆ.
ರಾತ್ರಿಯ ವೇಳೆ ಎಂಜಲು ಪಾತ್ರೆಗಳನ್ನು ಸಿಂಕಿನಲ್ಲೇ ಇಟ್ಟು ಮಲಗುವುದರಿಂದ ಅದರ ಮೇಲೆ ರಾಹುವಿನ ದೃಷ್ಟಿ ಬೀಳುತ್ತೆ. ರಾಹುವಿನ ದೃಷ್ಟಿ ಇದ್ದಲ್ಲಿ ಅಲಕ್ಷ್ಮಿಯು ನೆಲೆಯೂರುತ್ತಾಳೆ. ಅಂದರೆ ಎಲ್ಲಿ ಕೊಳಕು ಇರುತ್ತದೆಯೋ ಅಲ್ಲಿ ಅಲಕ್ಷ್ಮಿಯು ಬಂದು ನೆಲೆಸುತ್ತಾಳೆ. ಶುದ್ಧತೆ ಮತ್ತು ಪರಿಶುದ್ಧತೆ ಇರುವ ಜಾಗದಲ್ಲಿ ಲಕ್ಷ್ಮೀದೇವಿಯು ನೆಲೆಯೂರುತ್ತಾಳೆ. ಹಾಗಾಗಿ ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯನ್ನು ಶುದ್ಧೀಕರಿಸಿ ನಂತರ ಮಲಗುವುದು ಅತ್ಯಂತ ಶುಭಕರ. ಇನ್ನು 5ನೆಯದಾಗಿ ಪೊರಕೆ. ಪೊರಕೆಯು ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು. ಆದರೆ ಪೊರಕೆಯನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಪೊರಕೆಯನ್ನು ಕಾಣುವಲ್ಲಿ ಇಡುವುದು ಅಶುಭದ ಸಂಕೇತವಾಗಿರುತ್ತದೆ. ಹಾಗಾಗಿ ಗುಡಿಸಿದ ನಂತರ ಎಲ್ಲೆಂದರಲ್ಲಿ ಬಿಸಾಡಬಾರದು ಮತ್ತು ನೆಲಕ್ಕೆ ಚಾಚಿ ಇಡಬೇಕು. ಪೊರಕೆಯನ್ನು ನಿಲ್ಲಿಸಿ ಇಡಬಾರದು. ನಾವೇನಾದರೂ ಪೊರಕೆಯನ್ನು ಗುಡಿಸಿ ಹಾಗೆಯೇ ಬಿಸಾಡಿದರೆ ಮತ್ತು ಮರೆಮಾಚದೆ ಇಟ್ಟರೆ ಅಲಕ್ಷ್ಮೀ ದೇವಿಯು ಅಲ್ಲಿ ಬಂದು ನೆಲೆಸುತ್ತಾಳೆ. ಅಲಕ್ಷ್ಮೀ ದೇವಿಯು ಅಲ್ಲಿ ಬಂದು ನೆಲೆಸಿದರೆ ಮನೆಯಲ್ಲಿ ಅಶಾಂತಿ, ದುಃಖ, ಮನಸ್ತಾಪ, ಜಗಳ ಎನ್ನುವುದು ವಿಪರೀತವಾಗುತ್ತದೆ. ಇದರಿಂದ ಮನೆಗೆ ಶ್ರೇಯಸ್ಸು ಉಂಟಾಗುವುದಿಲ್ಲ. ಹಾಗಾಗಿ ಅಲಕ್ಷ್ಮಿಯನ್ನು ಮನೆಯೊಳಗೆ ಸೇರಿಸುವ ಕೆಲಸ ನಾವು ಮಾಡಬಾರದು. ಮನೆಯನ್ನು ಶುದ್ಧವಾಗಿ ಪರಿಶುದ್ಧತೆಯಿಂದ ನೋಡಿಕೊಳ್ಳಬೇಕು. ಇನ್ನು 6ನೆಯದಾಗಿ ಉಪ್ಪು, ಅರಿಶಿನ ಮತ್ತು ಅಕ್ಕಿಯು ತುಂಬಿಕೊಂಡಿರಬೇಕು. ಉಪ್ಪು, ಅರಿಶಿನ, ಅಕ್ಕಿಯು ಖಾಲಿಯಾಗಿದೆ ಎಂದು ಯಾವುದೇ ಕಾರಣಕ್ಕೂ ಯಾವಾಗಲೂ ಹೇಳಬಾರದು. ಅದು ಖಾಲಿಯಾಗದಂತೆ ನಿಗಾ ವಹಿಸಿರಬೇಕು. ಲವಣ ಅಂದರೆ ಉಪ್ಪನ್ನು ಯಾರ ಕೈಗೂ ನೇರವಾಗಿ ಕೊಡಬಾರದು. ಹಾಗೆ ನೇರವಾಗಿ ಉಪ್ಪನ್ನು ಕೊಟ್ಟರೆ ನಮ್ಮಲ್ಲಿರುವ ಲಕ್ಷ್ಮಿಯನ್ನು ಅವರಿಗೆ ಕೊಟ್ಟಂತೆ ಮತ್ತು ಆಗ ಲಕ್ಷ್ಮಿ ಹೋದ ತಕ್ಷಣ ಅಲಕ್ಷ್ಮಿಯು ನಮ್ಮ ಮನೆ ಬಾಗಿಲಲ್ಲಿ ನಿಂತಿರುತ್ತಾಳೆ. ಹಾಗಾಗಿ ಸಂಜೆಯ ವೇಳೆ ಅರಶಿನ, ಉಪ್ಪು, ಅಕ್ಕಿಯನ್ನು ಯಾರಿಗೂ ಕೊಡಬಾರದು ಮತ್ತು ಕೈಗೂ ಕೊಡಬಾರದು. ಅಲಕ್ಷ್ಮೀ ದೇವಿಯು ನಮ್ಮ ಮನೆಯನ್ನು ಪ್ರವೇಶಿಸಿದರೆ ಮನೆಯಲ್ಲಿ ಅಶಾಂತಿ ಮೂಡುತ್ತೆ, ಜಗಳವಾಗುತ್ತೆ. ಕಾರಣವಿಲ್ಲದೆ ಕೋಪವು ಆಗಮಿಸಿ ದಾಂಪತ್ಯದಲ್ಲಿ ಮತ್ತು ಕೌಟುಂಬಿಕ ವಲಯದಲ್ಲಿ ಜಗಳ, ಗದ್ದಲಗಳು ಆಗುತ್ತೆ. ಅನಾರೋಗ್ಯದಿಂದ ಮನಸ್ಸು, ದೇಹ ಎರಡೂ ಹಾಳಾಗುತ್ತೆ. ಹಾಗಾಗಿ ಮನೆಯ ವಾತಾವರಣ ಸುಂದರವಾಗಿ ಪ್ರಶಾಂತವಾಗಿ ಇರಲು ಲಕ್ಷ್ಮೀದೇವಿಯ ಆಗಮನ ಬಹುಮುಖ್ಯವಾಗಿರುತ್ತೆ. ಹಾಗಾಗಿ ಮನೆಯಲ್ಲಿರುವ ಗೃಹಿಣಿಯರು ಶಾಂತತೆಯಿಂದ, ಪರಿಶುದ್ಧತೆಯಿಂದ, ಸ್ವಚ್ಛತೆಯಿಂದ ಮನೆಗಳನ್ನು ಬೆಳಗುತ್ತಿರಬೇಕು. ಶಾಂತಿಯ ಸಂಕೇತವೇ ಲಕ್ಷ್ಮೀದೇವಿ. ಎಲ್ಲಿ ಜಗಳ, ಮನಸ್ತಾಪಗಳು ಕಡಿಮೆ ಇರುತ್ತೋ, ಎಲ್ಲಿ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮೀದೇವಿಯ ಆಗಮನವಾಗುತ್ತದೆ. ಗಂಡನಿಗೆ ಮತ್ತು ಮನೆಯವರಿಗೆ ಯಾವ ಹೆಣ್ಣು ತಾನು ಮನಸ್ಪೂರ್ವಕವಾಗಿ ಸೇವೆಯನ್ನು ನೆರವೇರಿಸುತ್ತಾಳೋ ಅವಳು ನಿಜವಾಗಿಯೂ ಲಕ್ಷ್ಮೀದೇವಿಯ ಕೃಪೆಗೆ ಒಳಗಾಗಿರುತ್ತಾಳೆ. ಅವರ ಮನೆಯು ಸಮೃದ್ಧಿಯಿಂದ ಕೂಡಿರುತ್ತೆ. ಯಾವ ಹೆಣ್ಣು ಅಥವಾ ಗೃಹಿಣಿ ತಾನು ಮೆಟ್ಟಿದ ಮನೆ ಅಂದರೆ ಗಂಡನ ಮನೆಗೆ ಒಳಿತನ್ನು ಬಯಸ್ತಾಳೋ, ಗಂಡನ ಮನೆಯವರನ್ನು ಗೌರವದಿಂದ ಕಾಣುತ್ತಾಳೋ ಆ ಮನೆಯ ಮೇಲೆ ಲಕ್ಷ್ಮಿಯ ಪ್ರಭಾವ ಖಂಡಿತವಾಗಿಯೂ ಇರುತ್ತದೆ. ಮತ್ತು ಆ ಮನೆಯಲ್ಲಿ ಹೆಣ್ಣಿನ ಮೇಲೆ ಯಾರಿಗೆ ಗೌರವ ಇರುತ್ತದೆಯೋ ಅವರಿಗೂ ಕೂಡ ಒಳಿತೇ ಆಗುತ್ತದೆ. ಹೆಣ್ಣನ್ನು ಗೌರವಿಸಿದರೆ ಮಾತ್ರ ಲಕ್ಷ್ಮೀದೇವಿಯ ಆಶೀರ್ವಾದವಿರುತ್ತದೆ. ಹೆಣ್ಣಿಗೆ ನೀಡುವಂತಹ ಸ್ಥಾನ, ಮಾನ, ಗೌರವ, ಮರ್ಯಾದೆಯನ್ನು ಯಾರು ನೀಡುತ್ತಾರೋ ಅವರು
ತಾಯಿಯ ಕೃಪೆಗೆ ಖಂಡಿತವಾಗಿಯೂ ಪಾತ್ರರಾಗಿರುತ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಮತ್ತು ದಾರಿದ್ರ್ಯ ಲಕ್ಷ್ಮಿಯನ್ನು ಮನೆಯಿಂದ ಹೊರದೂಡಲು ಗೃಹಿಣಿಯರು ಮಾಡುವಂತಹ 6 ಕೆಲಸಗಳನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ನಾಳಿನ ಸಂಚಿಕೆಯಲ್ಲಿ ಲಕ್ಷ್ಮೀದೇವಿಯ ಪ್ರವೇಶವಾಗಬೇಕಾದರೆ ಮನೆಯಲ್ಲಾಗುವ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನನ್ನ ಮಾಹಿತಿಗಳು, ನನ್ನ ಧಾರ್ಮಿಕ ವಿಚಾರಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳಿಗಾಗಿ ಸದಾಕಾಲ ಫಾಲೋ ಮಾಡಿ. ಲಕ್ಷ್ಮೀದೇವಿಯ ಆಶೀರ್ವಾದ, ತಾಯಿಯ ಕೃಪಾಕಟಾಕ್ಷ ಸದಾ ನಿಮ್ಮೆಲ್ಲರ ಮನೆಗಳ ಮತ್ತು ಮನಗಳ ಮೇಲೆ ತುಂಬಿರಲಿ. ಧನ್ಯವಾದಗಳು.